ನೆಚ್ಚಿನ ಸಾಹುಕಾರ ಅರ್ಭಾವಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರು ಮೋಟಾರ್ ಸೈಕಲ್ ಸವಾರಿ ಮಾಡಿದ್ದನ್ನ ನೀವೊಮ್ಮೆ ನೋಡಿ. ದಲಿತ ಸಂಘಟನೆಗಳಿಂದ ಘಟಪ್ರಭಾ ರೈಲ್ವೆ ನಿಲ್ದಾಣಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿಡಬೇಕೆಂದು ಅಧಿಕಾರಿಗಳಿಗೆ ಮನವಿ. ಖಾನಾಪುರ ಶಾಸಕಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಪತಿ ಐಜಿಪಿ ಹೇಮಂತ್ ನಿಂಬಾಳ್ಕರ್ ಜೊತೆ ತಿರುಪತಿಗೆ ಪಾದಯಾತ್ರೆ ಮೂಲಕ ಹೋಗುತ್ತಿದ್ದಾರೆ. ಸರ್ವರಿಗೂ ಶುಭವಾಗಲಿ. ಬಬಲಾದಿ ಮಹಾಸ್ವಾಮೀಜಿಗಳಿಂದ ಮತ್ತೆ ಭವಿಷ್ಯವಾಣಿ. ಜಗತ್ತಿನಲ್ಲಿ ವಿನಾಶಕಾರಿ ಘಟನೆಗಳು ನಡೆಯಲಿವೆ. ಇಲ್ಲಿ ಕಂಪ್ಲೀಟ್ ಸ್ಟೋರಿ ಅನ್ನೋದನ್ನ ನೀವೇ ನೋಡ್ಕೊಂಡು ಬನ್ನಿ. ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಂದ ಸಮಾಜ ಕಲ್ಯಾಣ ಇಲಾಖೆಗೆ ಸಾವಿರಾರು ಡೆಸ್ಕ್ಗಳು ವಿತರಣೆ. ಜಂಟಿ ನಿರ್ದೇಶಕಿ ಉಮಾ ಸಾಲಿಗೌಡರ್ ನೇತೃತ್ವದಲ್ಲಿ ಸಾಮಾಜಿಕ ಕಾರ್ಯಕ್ರಮ. ಅವರೇನು ಹೇಳಿದ್ದಾರೆ ನೋಡಿ. ನಮಸ್ಕಾರ ವೀಕ್ಷಕರೇ, ನಾನು ಸೈಯದ್ ನಂಬರ್ 1 ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ಈ ಸರ್ವರಿಗೂ ಮಕರ ಸಂಕ್ರಮಣದ ಹಾರ್ದಿಕ ಶುಭಾಶಯಗಳು. ಈ ಸಕ್ಕರೆ ಅಂತ ಸಿಹಿಯೊಂದಿಗೆ ಈ ಜೀವನವೂ ಸಹಿತ ಬೆರೆತು ಇರಲಿ, ಭಾವೈಕ್ಯತೆಯ ಸಂಕೇತ ಸಾರಲಿ, ಸರ್ವರು ಸಮಬಾಲು ಸಮಬಾಳ್ವೆ ಅಂತ ಒಂದು ಜೀವನದ ದಾರಿದೀಪ ನಮಗೆಲ್ಲರಿಗೂ ಸಿಗಲಿ ಅಂತ ಪರಮಾತ್ಮನಲ್ಲಿ ಬೇಡಿಕೊಳ್ಳುತ್ತಾ ಸರ್ವರಿಗೂ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ಕೊನೆಯ ಒಂದು 5 ಮಹತ್ವವಾದ ಸುದ್ದಿಗಳೊಂದಿಗೆ ಬರ್ತಾ ಇದ್ದೇನೆ. ವೀಕ್ಷಕರೇ ನೋಡಿ, ಮಹತ್ವವಾದ ಸುದ್ದಿಗಳು. ಮೊದಲನೆಯ ಸುದ್ದಿ, ದಲಿತ ಸಂಘಟನೆ ಮತ್ತು ಕನ್ನಡ ಸಂಘಟನೆಗಳ ನೇತೃತ್ವದಲ್ಲಿ ಘಟಪ್ರಭಾ ರೈಲು ನಿಲ್ದಾಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಲ್ದಾಣ ಅಂತ ಹೆಸರಿಡುವಂತೆ ರೈಲು ಅಧಿಕಾರಿಗಳಿಗೆ ಮತ್ತು ಮಾನ್ಯ ಸಚಿವರಾದ ಸುರೇಶ್ ಅಂಗಡಿ ಅವರಿಗೆ ಭಾರೀ ಸಂಖ್ಯೆಯಲ್ಲಿ ಸಮೂಹ ರೈಲು ನಿಲ್ದಾಣದಲ್ಲಿ ಸೇರಿ ಮನವಿಯನ್ನು ಅರ್ಪಿಸಿದ್ದು ವಿಶೇಷವಾಗಿ ತಾವು ದೃಶ್ಯ ಮಾಧ್ಯಮದಲ್ಲಿ ನೋಡಬಹುದು. ವೀಕ್ಷಕರೇ, ಎರಡನೇ ಸುದ್ದಿ, ನಮ್ಮ ನೆಚ್ಚಿನ ಅರಭಾವಿ ಶಾಸಕರಾದಂಥ ಬಾಲಚಂದ್ರ ಜಾರಕಿಹೊಳಿ ನೆಚ್ಚಿನ ಸಾಹುಕಾರ ಮೋಟರ್ ಬೈಕ್ ಮೇಲೆ 15-20 ಕಿಲೋಮೀಟರ್ ಓಡಾಡಿದ್ದು ಸಹಿತ ತಾವು ದೃಶ್ಯದಲ್ಲಿ ನೋಡಬಹುದು. ವೀಕ್ಷಕರೇ, ಸಿಂಪಲ್ ರಾಜಕಾರಣಿ, ಸಿಂಪಲ್ ಶಾಸಕ, ಸರ್ವರಿಗೂ ಸಿಗುವ ಶಾಸಕ, ಸುಲಭವಾಗಿ ಲಭಿಸುವ ಶಾಸಕ, ನಿಮ್ಮ ನೋವು ನುಲಿಗಳಿಗೆ ಸ್ಪಂದಿಸುವಂಥ ಒಬ್ಬ ಅದ್ಭುತ ಶಾಸಕ ಅಂದರೆ KMF ಡೈರಿ ಅಧ್ಯಕ್ಷರಾದಂಥ ಬಾಲಚಂದ್ರ ಜಾರಕಿಹೊಳಿ ಮೋಟಾರ್ ಬೈಕ್ ಮೇಲೆ ಸಾರ್ವಜನಿಕ ಕುಂದುಕೊರತೆಗಳ ನಿರ್ವಹಣೆಗಾಗಿ ಅನೇಕ ರೈತರ ಹೊಲಗಳಿಗೆ ನೀರು ಸರಬರಾಜುಗೋಸ್ಕರ, ರಸ್ತೆ ನಿರ್ಮಾಣಗೋಸ್ಕರ ಸಂಚಾರ ಮಾಡಿದ್ದು ಇದು ಒಂದು ವಿಶೇಷ ಸುದ್ದಿ ನಮ್ಮ ದೃಶ್ಯದಲ್ಲಿ ನೋಡಬಹುದು. ವೀಕ್ಷಕರೇ, ಮೂರನೆಯ ಸುದ್ದಿ ವೀಕ್ಷಕರೇ, ಖಾನಾಪುರ ಶಾಸಕಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ತಮ್ಮ ಪತಿಯಾದಂಥ ಹೇಮಂತ್ ನಿಂಬಾಳ್ಕರ್ IGP ಅವರ ಜೊತೆ ಪಾದಯಾತ್ರೆ ಬೆಂಗಳೂರಿನಿಂದ ತಿರುಪತಿಯವರೆಗೆ ಪಾದಯಾತ್ರೆ ಕೈಗೊಂಡಿದ್ದು ತಾವು ದೃಶ್ಯದಲ್ಲಿ ನೋಡಬಹುದು. ಅವರ ಜೊತೆ ಅವರ ಸಹೋದರರಾದಂಥ ಮಿಲಿಂದ್ ಅವರು ಸಹಿತ ಸಾಥ್ ನೀಡಿದ್ದಾರೆ. ನಾವು ಅವರ ಜೊತೆ ಮಾತನಾಡಿಸಿದಾಗ ಖಾನಾಪುರ ಅದ್ಭುತವಾಗಿ ಬೆಳೆಯಬೇಕು, ಖಾನಾಪುರದ ಜನತೆಗೆ ಸುಖ ಶಾಂತಿ ನೀಡಬೇಕು, ಅನೇಕ ಕೈಗಾರಿಕೆ ಉದ್ಯಮಗಳನ್ನ ತಂದು ಖಾನಾಪುರ ಒಂದು ಸರ್ವಾಂಗೀಣ ಕ್ಷೇತ್ರ ಮಾಡುವಲ್ಲಿ ನಾನು ಕೆಲವು ಬೇಡಿಕೆಗಳನ್ನು ಆ ತಿರುಪತಿ ಹತ್ತಿರ ಬೇಡ್ಕೊಂಡಿದ್ದೇನೆ. ಕರ್ನಾಟಕ ರಾಜ್ಯ ಭಾರತ ದೇಶದ ಸರ್ವ ಜನಾಂಗ ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ, ಸರ್ವರಿಗೂ ಒಂದು ಒಳ್ಳೆಯ ಅವಕಾಶ ಸಿಗಲಿ, ಶಾಂತಿ ನೆಮ್ಮದಿ ಕಾಪಾಡಲಿ, ಎಲ್ಲರೂ ಕೂಡಿ ಬಾಳೋಣ ಅಂತ ತಿರುಪತಿಯಲ್ಲಿ ನಾನು ಹರಕೆ ಹೊತ್ತಿದ್ದೀನಿ. ಆ ಹರಕೆಗೋಸ್ಕರ ನಾನು ಪಾದಯಾತ್ರೆ ಮುಖಾಂತರ ಒಂದು ಜೀವನದಲ್ಲಿ ಇದೊಂದು ನನ್ನ ದೊಡ್ಡ ಸಾಧನೆ. ಮೊದಲನೇ ಬಾರಿಗೆ ಇಷ್ಟೊಂದು ದೂರ ಬೆಂಗಳೂರಿಂದ ತಿರುಪತಿವರೆಗೆ ಎಷ್ಟೋ ಕಿಲೋಮೀಟ್ರ್ ಹೋಗೋದಂದರೆ ಸರಿ ಸುಮಾರು ಒಂದು 500 ಕಿಲೋಮೀಟರ್ ಆಗುತ್ತೆ. ಆ ಪಾದಯಾತ್ರೆ ಮುಖಾಂತರ ಹೋಗ್ತಾ ಇದ್ದಾರೆ. ಅದನ್ನು ಸಹಿತ ತಾವು ದೃಶ್ಯದಲ್ಲಿ ನೋಡಬಹುದು. ವೀಕ್ಷಕರೇ, ಇನ್ನು 4ನೇ ಸುದ್ದಿ ವೀಕ್ಷಕರೇ, ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ಅವ್ರದ್ದೊಂದು ಅದ್ಭುತ ಸುದ್ದಿ. ಯಾವಾಗಲೂ ಅವರು ಏನೇನೋ ಒಳ್ಳೊಳ್ಳೆ ಕಾರ್ಯಕ್ರಮನ ಮಾಡ್ತಾ ಇರ್ತಾರೆ. ನಿನ್ನೆ ಬೆಳಗಾವಿಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಂಯೋಗದೊಂದಿಗೆ ತಾವು ಸ್ವತಃ ಒಳ್ಳೊಳ್ಳೆಯ ಸಾವಿರಾರು ಮಕ್ಕಳಿಗೆ ಡೆಸ್ಕ್ಗಳನ್ನು, ಕಟ್ಟಿಗೆ ಡೆಸ್ಕ್ಗಳನ್ನು ಗುಣಮಟ್ಟದಿಂದ ಕಾಪಾಡಿದಂಥ, ಒಳ್ಳೆಯ ಬಾಳಿಕೆ ಬರುವಂಥ ಶಿಕ್ಷಣಕ್ಕಾಗಿ ಮಹತ್ವ ನೀಡುವಂಥ ಒಂದು ಅದ್ಭುತ ಶಾಸಕ ಅಂದರೆ ಸತೀಶ್ ಜಾರಕಿಹೊಳಿ. ತಾವರು ತಮ್ಮ ಕಾರ್ಯ ಸಾಧನೆಯಲ್ಲಿ ಅನೇಕ ಸ್ವಯಂ ಸೇವಕ ಸಂಘದವರ ಜೊತೆ ನಿಕಟ ಸಂಪರ್ಕ ಹೊಂದಿ ಅನೇಕ ಮಹಾನ್ ಕಾರ್ಯಗಳನ್ನು ಚಾರಿಟಿ ಮುಖಾಂತರ ಮಾಡ್ತಾರೆ. ಅದು ಬಹಳ ಗುಪ್ತವಾಗಿ ಮಾಡ್ತಾರೆ. ಅವರಿಗೆ ಯಾವುದೂ ಪ್ರಚಾರದ ಅವಶ್ಯಕತೆ ಇಲ್ಲ. ಸಾವಿರಾರು ಡೆಸ್ಕ್ಗಳನ್ನು ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಅವರ ಸಂಯೋಗದೊಂದಿಗೆ ಅವರು ನೀಡಿದ್ದು, ಆ ಕಾರ್ಯಕ್ರಮದಲ್ಲಿ ಅವರು ಏನು ಮಾತಾಡಿದ್ದಾರೆ ಅನ್ನೋದು ತಾವು ದೃಶ್ಯ
ದೃಶ್ಯದಲ್ಲಿ ನೋಡಬಹುದು. ಅವರ ಜೊತೆ ಬೆಳಗಾವಿ ಜಿಲ್ಲೆಯ ಜಂಟಿ ನಿರ್ದೇಶಕಿ ಸಮಾಜ ಕಲ್ಯಾಣ ಆದಂಥ ಡಾಕ್ಟರ್ ಉಮಾ ಸಾಲಿಗೌಡ ಅವರು ಸಾಥ್ ನೀಡಿದರು. ಉಮಾ ಸಾಲಿಗೌಡ ಅವರು ಬೆಳಗಾವಿ ಜಿಲ್ಲೆಗೆ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಾಗಿ ಬಂದಾಗಿನಿಂದ ಅನೇಕ ಅದ್ಭುತ ಕಾರ್ಯಕ್ರಮಗಳನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಮಾಡಿದ್ದು ಸಹಿತ ಪ್ರತಿಯೊಂದು ಹಾಸ್ಟೆಲ್ಗಳಲ್ಲಿ ಸುವ್ಯವಸ್ಥೆಗಳನ್ನು, ಪ್ರತಿಯೊಂದು ಹಾಸ್ಟೆಲ್ಗಳಿಗೆ ಭೇಟಿ ಕೊಟ್ಟು ಅನೇಕ ಕಾರ್ಯಕ್ರಮಗಳನ್ನ ರೂಪಣೆ ಮಾಡಿಕೊಂಡು ಬೆಳಗಾವಿಯಲ್ಲಿ ಬಡ ಮಕ್ಕಳಿಗೆ ಶಿಕ್ಷಣದ ಕೊರತೆ ಆಗಬಾರ್ದು, ಊಟ ಉಪಚಾರದ ಕೊರತೆ ಆಗಬಾರ್ದು, ಅವರಿಗೆ ವಸ್ತ್ರಗಳನ್ನು ಕಳಪೆ ಮಟ್ಟದ ಆಗಬಾರದು ಅನ್ನೋದು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ದಿಢೀರ್ ಭೇಟಿ ಕೊಟ್ಟು ಅನೇಕ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಅಂತ ಅದ್ಭುತ ಮಹಿಳಾ ಅಧಿಕಾರಿ ಡಾಕ್ಟರ್ ಉಮಾ ಸಾಲಿಗೌಡ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಅದನ್ನು ತಾವು ದೃಶ್ಯದಲ್ಲಿ ನೋಡಬಹುದು. ಇನ್ನು 5ನೇ ಸುದ್ದಿ ವೀಕ್ಷಕರೇ, ಬಹಳ ಅದ್ಭುತವಾದ ಸುದ್ದಿ. ಯಾಕೆಂದರೆ ಅವರ ಬಾಯಿಂದ ಏನು ಹೊರಡುತ್ತೆ ಅದೇ ನಿಜ ಆಗುತ್ತೆ. ಅವರ ಬಾಯಿಂದ ಏನು ಮಾತಾಡ್ತಾರೆ ಆ ಬಾಯಿಂದ ಯಾವಾಗಲೂ ಅವರು ಸುಳ್ಳು ಹೇಳಲ್ಲ, ಅದು ಸುಳ್ಳು ಆಗಲ್ಲ. ಯಾಕಂದರೆ ಚಹಾ ಮಾರೋನು ಪ್ರಧಾನಮಂತ್ರಿ ಆದ, ಕಾಫಿ ಮಾರೋನು ಟ್ರಂಪ್ ಅಮೆರಿಕ ಅಧ್ಯಕ್ಷ ಆದಂಥ, ಭವಿಷ್ಯ ನುಡಿದಂಥ ಬಬಲಾದಿ ಮಹಾಸ್ವಾಮಿಗಳು ಅರಬಾವಿಯಲ್ಲಿ ಒಂದು ಖತರ್ನಾಕ್ ಕೆಲವು ವಿಷಯಗಳನ್ನ ಹೇಳಿದ್ದಾರೆ. ಭೂಕುಸಿತ, ಬಾಂಬ್ಗಳ ದಾಳಿ, ಭಯಂಕರವಾದ ಒಂದು ವಾತಾವರಣ, ಇಂಥವೆಲ್ಲ ಅನೇಕ ಕ್ಷಣಗಣನೆಗಳು ಇನ್ನು ಕೆಲವೇ ದಿನಗಳಲ್ಲಿ ಜಗತ್ತು ವಿನಾಶಕಾರಿಯತ್ತ ಹೋಗುವಂಥ ಕೆಲವು ವಿಷಯಗಳ ಬಗ್ಗೆ ಅವರು ಭವಿಷ್ಯ ನುಡಿದಿದ್ದು ತಾವು ದೃಶ್ಯದಲ್ಲಿ ಕೇಳಬಹುದು. ಅದೇ ರೀತಿ ಅವರು ಮಾತನಾಡುವಾಗ ಇಲ್ಲಿ ಪ್ರಸಾದ ತೆಗೆದುಕೊಂಡು ಹೋಗಿ, ಪ್ರಸಾದ ತೆಗೆದುಕೊಂಡು ಹೋಗುವಾಗ ಆ ಪ್ರಸಾದ ನಮ್ಮ ಮನೆಗೆ ತೆಗೆದುಕೊಂಡು ಹೋಗಬೇಡಿ. ಇಲ್ಲಿಂದ ಒಯ್ಯೋದು 3 ವಸ್ತುಗಳು, ಒಂದು ಬೂದಿ, ಒಂದು ಬೀಜ, ಒಂದು ಆಶೀರ್ವಾದ. ಅವರ ಆಶೀರ್ವಾದ ಸರ್ವರಿಗೂ ಸಿಗಲಿ. ಬಬಲಾದಿ ಮಹಾಸ್ವಾಮಿಗಳ ಆಶೀರ್ವಾದದಿಂದ ಕರ್ನಾಟಕ ಮತ್ತು ಭಾರತ ಒಳ್ಳೆಯ ತೆರನಾಗಿ ಬೆಳೆಯಲಿ ಅನ್ನೋದೇ ನಮ್ಮ ನಂಬರ್ 1 ಚಾನಲ್ ಆಶೆ ಮಾಡುತ್ತೇವೆ ವೀಕ್ಷಕರೇ. ಇದೊಂದು ಇವತ್ತಿನ 5 ಸುದ್ದಿಗಳು, ಮಹತ್ವವಾದ ಸುದ್ದಿಗಳು. ನಮ್ಮ ನಂಬರ್ 1 ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಬಲಗಡೆ ಇರುವಂಥ ಬಟನನ್ನು ಆನ್ ಮಾಡಿ ವೀಕ್ಷಕರೇ. ಈ ಚಾನಲ್ ನಿಮ್ಮದು, ಈ ಚಾನಲನ್ನು ಬೆಳೆಸುವ ಕರ್ತವ್ಯ ನಿಮ್ಮದು, ಸುದ್ದಿ ಬಿತ್ತರಿಸುವ ಕರ್ತವ್ಯ ನಮ್ಮದು ವೀಕ್ಷಕರೇ. ನಮಸ್ಕಾರ. जो भी डिमांड है मैं डीआरएम साहब को, जीएम साहब को फॉरवर्ड कर रहा हूँ. जो भी एक्नॉलेजमेंट उधर से आता है मैं इन लोग को रिप्लाई दूंगा. 1 मिनट सर, 1 मिनट. अभी 2-3 बार इसने मनवी दिया, आपने कुछ बोला नहीं है? नहीं, सभी चीज जो भी दिए गए सभी फॉरवर्ड किया गया है. इंक्वायरी इनको सेल्फ भी कर लेना चाहिए. अभी इनको ऑफिस में अभी इनको अम्बेडकर का फोटो इधर स्टेशन में डालने के लिए आपने ये करके दो. नहीं वही बोल रहा हूँ. मेरे अंदर नहीं आता. डीआरएम साहब को, जीएम साहब अगर परमिशन देते हैं तो दिया जाएगा. ಕರ್ನಾಟಕ ಯೋಜನೆ ರಾಜ್ಯ ಉಪಾಧ್ಯಕ್ಷರು. ಈಗ ಘಟಪ್ರಭ ಸ್ಟೇಷನ್ ಮೇಲೆ ಬಹಳ ದಿನಗಳಾಯಿತು ದಲಿತ ಸಂಘಟನೆಗಳು ಹಾಗೂ ಕರ್ನಾಟಕ ಯೋಜನೆ ರೈತ ಸಂಘ ಎಲ್ಲ ಸಂಘಟನೆ ಪರಗಳು ಹೋರಾಟ ಮಾಡಿದ್ವಿ. ಈಗ 2-3 ಸಲ ಮನವಿ ಕೊಟ್ಟಿದ್ವಿ. ಮಾನ್ಯ ಜನರಲ್ ಮ್ಯಾನೇಜರ್ ಹುಬ್ಬಳ್ಳಿ ಅವರಿಗೆ, DRM ಅವರಿಗೂ ಹಾಗೂ ನಮ್ಮ ಲೋಕಸಭಾ ಸದಸ್ಯರಾದ ಸುರೇಶ್ ಅಂಗಡಿ ಅವರಿಗೂ ಮನವಿ ಕೊಟ್ಟಿದ್ವಿ. ಅದಕ್ಕೆ ಸ್ಪಂದನೆ ಇನ್ನೂವರೆಗೂ ಮಾಡಿಲ್ಲ. ಈ ಘಟಪ್ರಭ ರೈಲ್ವೆ ಸ್ಟೇಷನ್ ಒಳಗೆ ಭಾಳ ದಿನದ ನಮ್ಮ ಬೇಡಿಕೆ ಐತಿ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದ ಒಂದು ಭಾವಚಿತ್ರವನ್ನು ಈ ಸ್ಟೇಷನ್ ಮೇಲೆ ಅಳವಡಿಸ್ಬೇಕಂತೇಳಿಂದ ನಾವೆಲ್ಲ ಸಂಘಟನೆ ಪರಗಳು ಒಂದು ಮನವಿ ಕೊಡಾಕತ್ತಿದ್ದೀವಿ. ಈಗ ಈ ಮನವಿಗೆ ಅವರು ಒಂದು ವೇಳೆ ಸ್ಪಂದನೆ ಮಾಡಲಿಲ್ಲ ಅಂತಂತಂದ್ರೆ ನಾವು ಮಾನ್ಯ ಲೋಕಸಭಾ ಸದಸ್ಯರ ಕಚೇರಿ ಮುಂದಾಗಲಿ, ಸ್ಟೇಷನ್ ಮೇಲಾಗಲಿ ನಾವು ಹೋರಾಟ ಮಾಡ್ತೀವಿ. ನಾವು ಎಲ್ಲ ಸಂಘಟನೆ ಪರದವರು ಆದಷ್ಟು ಬೇಗ ಇದನ್ನು ಮೇಲಧಿಕಾರಿಗಳಿಗೆ, ಸನ್ಮಾನ್ಯ ಲೋಕಸಭಾ ಸದಸ್ಯರ ಸುರೇಶ್ ಅಂಗಡಿ ಅವರು ಈಗಾಗಲೇ ರಾಜ್ಯ ಸಚಿವರದಾರ, ನಮ್ಮ ರೈಲ್ವೆ ಖಾತೆ ಐತಿ, ನಮ್ಮವರದಾರ, ನಮ್ಮ ಭಾಗದ ಲೋಕಸಭಾ ಸದಸ್ಯರದಾರ. ಅವರು ಆದಷ್ಟು ನಮ್ಮ ಸಂಘಟನೆಗಳಿಗೆ ಬೇಡಿಕೆಗೆ ಮನವಿಗೆ ಸ್ಪಂದನೆ ಮಾಡಿ ಆದಷ್ಟು ಬೇಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರವನ್ನು ಘಟಪ್ರಭಾ ರೈಲ್ವೆ ಸ್ಟೇಷನ್ ಮೇಲೆ ಅಳವಡಿಸ್ಬೇಕಂತೇಳಿ ನಾವೆಲ್ಲ ಸಂಘಟನೆ ಪರ ಕೇಳ್ಕೊಳಕತ್ತೀನಿ. ಒಂದು ವೇಳೆ ನಮ್ಮ ಸಂಘಟನೆಗೆ ನಮ್ಮ ಮನವಿಗೆ ಅವ್ರು ಏನಾದ್ರು ಸ್ಪಂದನೆ ಮಾಡಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ನಮ್ಮ ಸಂಘಟನೆ ಪರವಾಗಿ ಎಲ್ಲ ಸಂಘಟನೆ ಪರವಾಗಿ ನಾನು ಹೇಳ್ತೇನೆ.
ನಾವು ಕೆಲವು ದಿವಸಗಳಿಂದ ಅಂದರೆ 10 ವರ್ಷ ಬೇಡಿಕೆ ಏನಿದೆ ಘಟಪ್ರಭಾ ರೈಲ್ವೆ ಸ್ಟೇಷನ್ ಅನ್ನುವಂಥದ್ದು ಒಂದು ಬಹಳ ಪ್ರಮುಖವಾದಂಥ ಸ್ಟೇಷನ್. ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಿಗೆ, ಎಲ್ಲ ಹಳ್ಳಿಗಳವರಿಗೆ ಬರುವಂಥ ಹೋಗುವಂಥ ಒಂದು ದೊಡ್ಡ ಸ್ಟೇಷನ್ ಆಗಿದೆ. ಇವರು ನಮಗೆ ಅಂಬೇಡ್ಕರ್ ಫೋಟೋ ಕುಣಿಸ್ತೀವಿ ಅಂತೇಳಿ ಹೇಳಿದಾಗೆಲ್ಲ ನಮಗೆ ತಕರಾರು ಮಾಡ್ತಾ ಇದ್ದಾರೆ ಯಾರು ರೈಲ್ವೆ ಇಲಾಖೆಯವರು. ಯಾಕಪ್ಪ ಈಗ ಮಿರಜ್ನಾಗ ಸ್ಟೇಷನ್ನಾಗ ಫೋಟೋ ಇಲ್ವಾ, ಬೆಳಗಾವಿ ಸ್ಟೇಷನ್ನಾಗ ಫೋಟೋ ಇಲ್ವಾ, ನಮಗೆ ಯಾಕೆ ತಂಟೆ ಮಾಡ್ತಾರೆ ಇವರು. ಆದ ಕಾರಣ ನಾವು ಈ ಕೆಲವು ಸಲ ಮನವಿಗಳು ಕೊಟ್ಟಿದ್ದೀವಿ. ನಾವು ಎಲ್ಲ ಸಂಘಟನೆದವ್ರು, ರಚನೆ ಆಯಿತು, ರೈತ ಸಂಘಟನೆ ಆಯಿತು, ಇನ್ನುಳಿದ ಎಲ್ಲ ಸಂಘಟನೆಯವ್ರು ಕೂಡಿ ನಾವೊಂದು ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಆದರೂ ಅದಕ್ಕೆ ಅವರ ಸ್ಪಂದನೆ ಮಾಡಿಲ್ಲ. ಈಗ ಕೊನೆ ಮನವಿ ಇದು, ನಮ್ಮದು ಕೊನೆ ಮನವಿ. ಇಲ್ಲಿಗೆ ಅವ್ರ ಸ್ಪಂದನೆ ಮಾಡಲಿಲ್ಲ, ನಮಗೆ ಫೋಟೋ ಹಾಕಕ್ಕೆ ಜರ ಅವ್ರ ಅನುಮತಿ ಕೊಡಲಿಲ್ಲ ಅಂತಂದ್ರೆ ಉಗ್ರವಾದ ಹೋರಾಟ ಮಾಡೋಕ್ಕೆ ನಾವು ಸಿದ್ಧರಿದ್ದೀವಿ. ಪ್ರತಿ ಸಂಘಟನೆದವ್ರು ಎಲ್ಲರೂ ನಾವು ಹೇಳಿಕೆ ಕೊಡ್ತಾ ಇದ್ದೀವಿ. ನಾವು ಮುಂದಿನ 13ನೇ ತಾರೀಕು ಉಗ್ರವಾದ ಹೋರಾಟ ಮಾಡಿ ನಾವು ಫೋಟೋ ಹಾಕ್ತೀವಿ. ಅವ್ರು ಬ್ಯಾನ್ ಅಂದ್ರೂ ನಾವು ಫೋಟೋ ಹಾಕ್ತೀವಿ ಅನ್ನುವಂಥ ಮಾತನ್ನು ನಾನು ಈ ಸಂಘಟನೆ ಮುಖಾಂತರ ಹೇಳಕ್ಕೆ ಬಯಸ್ತೀನಿ. ವಿವಿಧ ದಲಿತ ಪರ ಸಂಘಟನೆಗಳು ಮತ್ತು ಕರ್ನಾಟಕ ಶಿವಸೇನೆ ಹಲವಾರು ರೈತ ಸಂಘಟನೆಗಳ ನೇತೃತ್ವದಲ್ಲಿ ಇವತ್ತು ಏನು ಘಟಪ್ರಭಾ ರೈಲ್ವೆ ನಿಲ್ದಾಣದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಅಳವಡಿಸಬೇಕು ಮತ್ತು ಘಟಪ್ರಭಾ ರೈಲ್ವೆ ನಿಲ್ದಾಣಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ನಾಮಕರಣ ಮಾಡಬೇಕಂತೇಳಿ ಇವತ್ತು ವಿವಿಧ ಪರ ಸಂಘಟನೆಗಳ ಮುಖಂಡರ ನೇತೃತ್ವದಲ್ಲಿ, ಯಾಕಂತಂದರೆ ಇವತ್ತು ಸಂವಿಧಾನವನ್ನು ರಚನೆ ಮಾಡಿದಂಥ ಮಹಾನ್ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಇವತ್ತು ಘಟಪ್ರಭಾ ರೈಲ್ವೆ ನಿಲ್ದಾಣಕ್ಕೆ ನಾಮಕರಣ ಮಾಡಿದರೆ ಇವತ್ತು ನಮ್ಮ ಎಲ್ಲ ಸಂಘಟನೆ ಪರ ಮುಖಂಡರುಗಳಿಗೆ ಒಂದು ಸಂತೋಷ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಹುಬ್ಬಳ್ಳಿ ಏನು ರೈಲ್ವೆ ಜಂಕ್ಷನ್ದವರು ಈ ನಿರ್ಧಾರವನ್ನು ಕೂಡಲೇ ಕೈಗೆತ್ತಿಕೊಳ್ಳಬೇಕು. ಒಂದು ವೇಳೆ ಈ ನಿರ್ಧಾರವನ್ನು ಕೂಡಲೇ ಈ ನಮ್ಮ ಮನವಿಗೆ ಸ್ಪಂದನೆ ಕೊಟ್ಟು ಈ ಭಾವಚಿತ್ರವನ್ನು ಮತ್ತು ಈ ನಾಮಕರಣವನ್ನು ಮಾಡದೇ ಹೋದ ವೇಳೆಯಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಕರ್ನಾಟಕ ಯುವ ಸೇನೆಯವರು ಒಂದು ಎಲ್ಲ ಮುಖಂಡರು ಸೇರಿ ಘಟಪ್ರಭಾ ರೈಲ್ವೆ ನಿಲ್ದಾಣದಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬೇಕು. ನಾವು ಅರ್ಜುನ್ ಗಂಡಗೋಳ ಅಂತ ಸಂತಾ ಸೈನಿಕ ದಳದ ಗೋಕಾಕ್ ತಾಲೂಕು ಅಧ್ಯಕ್ಷರು. ಈಗಾಗಲೇ 2018ರಿಂದ ನಮ್ಮ ಬೇಡಿಕೆ ಇದೆ. ಬೇಡಿಕೆ ಏನಪ್ಪ ಅಂತಂದ್ರೆ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ರೈಲ್ವೆ ಸ್ಟೇಷನಲ್ಲಿ ಕೊಂಡಾಕ ಪರವಾನಗಿ ಕೊಡಬೇಕು. ಮತ್ತು ಇದು ಸ್ಟೇಷನ್ ಹೊಸದಾಗಿ ದೊಡ್ಡ ಪ್ರಮಾಣವಾಗಿ ಸ್ಟೇಷನ್ ಆಗ್ತಾಯಿದೆ. ರೈಲ್ ನಿಲ್ದಾಣಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನು ನಾಮಕರಣ ಮಾಡ್ಬೇಕಂತೇಳಿ ಹಲವಾರು ಬಾರಿ ಮನವಿ ಕೊಟ್ಟರು. ಮನವಿ ಕೊಟ್ಟರು ಈಗ ಯಾವುದೋ ಒಂದು ಮನವಿಗೆ ಸ್ಪಂದಿಸಿಲ್ಲ. ಇನ್ನು ಒಂದು ತಿಂಗಳು ನಾವು ಗಡುವು ಕೊಡ್ತಾ ಇದ್ದೀವಿ ಮಾನ್ಯ DRM ಆಗಲಿ ಅಥವಾ ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಯವರಿಗೆ. ಇನ್ನೊಂದು ಇವತ್ತಿಂದ ಒಂದು ತಿಂಗಳು ಮನವಿ ಗಡುವು ಕೊಡ್ತಾ ಇದ್ದೀವಿ. ಅಷ್ಟರೊಳಗೆ ನಮ್ದು ಏನು ಮನವಿ ಸ್ಪಂದಿಸಲಿಲ್ಲ. ವಿವಿಧ ದಲಿತ ಪರ ಕನ್ನಡ ಪರ ಸಂಘಟನೆ ವತಿಯಿಂದ ವಿವಿಧ ದೊಡ್ಡ ಪ್ರಮಾಣ ಹೋರಾಟ ಮಾಡೋದು ಅಂತ ಹೇಳಕ್ಕೆ ನೋಡಿ. ಗಿಡದನ್ನೆಲ್ಲ ಕುಂಡ್ರಿ, ಆರಾಮ್ ಊಟ ಮಾಡಿರಿ, ನಮ್ಮ ಅಜ್ಜನ ಜಾತ್ರೆ ನೋಡ್ರಿ ಹೇಳಕ್ಕೆ ನೀವು ಒಂದು ಮಾಲಕರಾಗಬೇಕಲ್ಲ. ಅದಕ್ಕೆ ನೀವು ಎಲ್ಲರೂ ಆ ಗಿಡಗಳನ್ನು ಸರಿಯಾಗಿ ಹೆಚ್ಚಿ ಇಂದ ಮನಸ್ಸಿನಾಗ ಲೆಕ್ಕ ಹಾಕ್ಕೊಂಡು ನಿಮ್ಮ ಹೃದಯದ ಬುಕ್ನ್ಯಾಗ, ಈ ನೋಟ್ ಬುಕ್ದಾಗ ಅಲ್ಲ, ನಿಮ್ಮ ಹೃದಯದ ಬುಕ್ದಾಗ ಬರ್ಕೊಂಡು ಹೋಗ್ರಿ. ಯಪ್ಪ ಸದಾಶಿವ ನಮಗಿಷ್ಟು ಗಂಡು ಮಕ್ಕಳದವ ನಮ್ಮ ಮನ್ಯಾಗ, ಅಷ್ಟು ಗಿಡ ನಾವು ಹಚ್ತೀವಿ ಅಂತ ಹೇಳಿ ಬೇಡ್ಕೊಂಡು ಹೋಗ್ರಿ. ಯಾಕೆ ಈ ಗಿಡ ಹಚ್ಚತ್ತಂದ್ರೆ ಗಿಡದಷ್ಟು ಪುಣ್ಯದ ಕೆಲಸ ಪೃಥ್ವಿ ಮ್ಯಾಗ ಯಾವುದೂ ಇಲ್ಲ. ಈಗ ಒಂದು ಇದೊಂದು ಸದಾಶಿವನ ಮಠ ಇದೆ, ಇದೊಂದು ಹಿಂದೂ ಒಂದು ಮಂದಿರ, ಅವರು ಶೀಖರದು ಒಂದು ಜೈನರ ಮಂದಿರ, ಒಂದು ಮುಸ್ಲಿಮರದು ಒಂದು ಮಸೀದಿ, ಒಂದು ಕ್ರಿಶ್ಚಿಯನ್ರದು ಒಂದು ಚರ್ಚ. ಏನೋ ಕಟ್ಸಿದ್ರು, ಬಂಗಾರದ ಕಟ್ಸಿದ್ರು, ಅಲ್ಲಿ ಅದೇ ಧರ್ಮದ ಜಾತಿಯವರ ಒಳಗೆ ಹೋಗ್ತಾರೆ, ಪ್ರವೇಶ ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ, ಭಕ್ತಿ ಸಲ್ಲಿಸ್ತಾರೆ. ಆದ್ರೆ ಒಂದು ಗಿಡ ಹಚ್ಚಿ ಪುಣ್ಯಾತ್ಮ ಸ್ಥಾನದಾಗ ಒಂದು ಗಿಡ ಹಚ್ಚಿ ನೀವು ಬೆಳೆಸಿದ್ರಿ ಅಂತಂದ್ರೆ ಇಲ್ಲಿ ಎಲ್ಲ ಜಾತಿಯವರು ಆ ಗಿಡದ ನೆಲದಾಗ ಕುಂಡಿರ್ತಾರೋ, ಏನು ಇದು ಬೇರೆ ಜಾತಿಯವ್ರು ಹಚ್ಚಾರೋ, ನಾವ್ಯಾಕೆ ಕುಂಡ್ರತಾರೋ, ಎಲ್ಲ ಜಾತಿಯವರು. ಅದಕ್ಕೆ ಇದರಂಥ ಪುಣ್ಯದ ಕೆಲಸ ಯಾವುದಿಲ್ಲ. ಮಾಡೋರ್ನ ಏನು ಭಕ್ತಿ ಮಾಡ್ಲಕ್ಕೆ ಹಚ್ಚ್ರಿ,
ಒಂದ ಮಾತು ಹೇಳ್ತಾನೆ, ನೀವು ಕೊಡೋದು, ನೀವು ದುಡಿಯೋದು, ನೀವು ಮಾಡೋದು ಭಾಳ ಮಹಾಪುಣ್ಯ. ನಿಮಗೆ ಒಂದು ವೇಳೆ ಆಗದಿದ್ದರೆ ಮಾಡೋರಿಗೆ ಪ್ರೋತ್ಸಾಹ ಕೊಡ್ರಿ. ಏಪ್ಪ ನಮಗೆ ಆಗವಲ್ದು, ನೀವರೇ ಮಾಡ್ರಿಪ್ಪ, ಪುಣ್ಯ ಗಳಿಸ್ಬೋರು ಅಂತೇಳಿ ಪ್ರೋತ್ಸಾಹ ಕೊಡ್ರಿ. ಅವ್ರಿಗೆ ನಿಂದ ಮಾಡಬೇಡ್ರಿ. ಅವ್ರಿಗೆ ನಿಂದ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಮ ಪಾಪ, ಅವ್ರ ಪಾಪ, ಜಗತ್ತಿನ ಪಾಪ ಎಲ್ಲ ನಿಮ್ಮ ಮನ್ಯಾಗ ಮೆಟ್ಟು ಹಾಕ್ತೈತಿ. ಬದುಕವ್ರು ಹೆಂಗೆ? ಅದಕ್ಕೆ ಎಲ್ಲರಿಗೂ ವಿಷಯ ಹೇಳ್ತಾನೆ, ಇದು ಭಾಳ ಸೂಕ್ಷ್ಮ. ಸಮುದ್ರ ಅತಿಕ್ರಮಣ ಮಾಡೋದೈತಿ, ಮಾಡಿಗೆ ಜಡ್ಡು ಬಂದೈತಿ. ಶಿವ ಒಂಟಗಾಲಿ ನಿಂತಾನು. ಗುಡ್ಡದಷ್ಟು ಪಾಪ, ದಾರದಷ್ಟು ಪುಣ್ಯ. ಆ ದಾರ ಗುಡ್ಡವನ್ನು ಕಾಪಾಡ್ಲಕ್ಕತ್ತೈತಿ. ಇದೆಲ್ಲ ಪ್ರಜೆಗಳ ಪಾಲನೆ ಮಾಡೋ ಸಲುವಾಗಿ ಪರಮಾತ್ಮನ ಸಂಕಲ್ಪ ಐತಿ. ಜಡ್ಡು ಬಂದೈತಿ ಅಂದ್ರೆ ಅದಕ್ಕೆ ಔಷಧೋಪಚಾರ ನಡೆದಾವ ಈಗ ಅಲ್ಲಿ. ಯಾಕೆ ಆತಂದ್ರೆ ಹಿಂದಕ್ಕೆ ಒಮ್ಮೆ ಹೇಳಿದ್ದು ನಿಮಗೆ, ಮಳೆಗಾಲ ಹೋಗಿ ಚಳಿಗಾಲ, ಚಳಿಗಾಲ ಹೋಗಿ ಮಳೆಗಾಲ, ಮಳೆಗಾಲ ಹೋಗಿ ಬೇಸಿಗೆ ಕಾಲ. ಏನು ಒಂದು ಕಡೆ ಬಿದ್ದರೆ ಶಿವ ಅತಿವೃಷ್ಟಿ, ಒಂದು ಕಡೆ ಅನಾವೃಷ್ಟಿ, ಸಮವೃಷ್ಟಿ ಇಲ್ಲ ಕೇಳ್ಕೊತ ಬಂದನು ಭಾಳ ಸಲ. ಹಂಗೆ ಹಾಕ್ಕೊತ ಬಂದೈತೆ ಅದು. ಯಾವಾಗ ನಾ ಸಮವೃಷ್ಟಿ ಆತ ನೋಡಿ ಅಂದು ವಿಶ್ವ ತುಂಬ ಸರಿಯಾಗಿ ಮಳೆ ಬೆಳೆ ಆಗ್ತೈತಿ. ಇದನ್ನೊಂದು ನೀವು ಬರೆದಿಟ್ಕೊರಿ. ಅಲ್ಲಿ ತಕ್ಕ ಹಿಂಗೆ ಹೆಚ್ಚು ಕಡಿಮೆ ಆಗೋದೇ ಇದು, ಇದು ಹೆಚ್ಚು ಕಡಿಮೆ ಆಗೋದೇ ಇದು. ಇದು ಬಾಂಬ, ಭಯ, ಭೂಕಂಪ ಇದು ನಿಮ್ಮನ್ನು ಬೆನ್ನು ಬಿಟ್ಟದ್ದಲ್ಲ, ಇದು ನಡೀತೈತಿ. ಇದು ಎಂದು ಬಂದು ಆಗ್ತೈತಿಪ್ಪ ಅಂತಂದ್ರೆ ಅರಳಿದ್ದು ಬಾಡ್ಲಾಕತ್ತೈತಿ, ಬಾಡಾಕತ್ತಿದ್ದು ಮತ್ತು ಅರಳಿ ಮರಳಿ ಮತ್ತು ಅದು ಸುವಿಚಾರದಿಂದ ನಡೆಯೋದು. ಆನಂತರ ನಿರ್ಣಯಕ್ಕೆ ಬಂದು ದೊಡ್ಡ ಗುಡ್ಡ, ಗಡ್ಡ, ಗಿಡ್ಡ, ರೊಡ್ಡ, ಮಡ್ಡ, ಕೆಂಪು ಕೆಂಜದ ಮುಖ, ರುಂಡ, ಇವು ಗುದ್ದಾಡಕತ್ಯಾವ. ಇವು ಗುದ್ದಾಡ ಕಡಿಕೆ ಜಯ ಎದಕ್ಕೆ ಸಿಗ್ತೈತಪ್ಪ ಅಂದ್ರೆ ಗುಡ್ಡಕ್ಕೆ ಸಿಗ್ತೈತಿ. ಆಗಿದೆಲ್ಲ ಸಮಾಧಾನ ಆಗ್ತೈತಿ. ಆ ಸಮಾಧಾನ ಮಾಡುವಂಥ ಪುರುಷನು ಹುಟ್ಟು ಬಂದಾನ, ಅವು ಮಾಡ್ತಾನ. ಅವ್ನು ಇಲ್ಲೇ ನಿಮಗೆ ಕಣ್ಣಿಗೆ ಕಾಣಿಸಾಕತ್ಯಾನ. ಇವನಿಂದ ಇದು ಜಗತ್ತು ಸಮಾಧಾನ ಆಕತೈತಿ, ವಿಶ್ವದ ತಕ್ಕಡಿ ಇಟ್ಟು ತೂಕ ಮಾಡ್ತಾನಂತ ಹೇಳಿ ಯಾರಿಗೆ ತಿಳಿದಿಲ್ಲ. ಅವ್ನು ನಿಮಗೆ ಕಣ್ಣಿಗೆ ಕಾಣಿಸಾಕತ್ಯಾನ, ಎಲ್ಲ ತೋರಿಸ್ತಾನೆ, ಎಲ್ಲ ಹೇಳ್ತಾನೆ, ಎಲ್ಲ ಮಾಡ್ತಾನು. ಮತ್ತು ಕೊನೆಗೆ ನಿರ್ಣಯ ಆಗೋದು ವಿಶ್ವ ಶಾಂತಿ ಅವನಿಂದನ. ಅದಕ್ಕೆ ನೀವು ಎಲ್ಲರೂ ಕೂಡಿರಿ. ಇದಕ್ಕರೆ ವಿಷಯ ಹಿಂಗಿಲ್ಲಿ ಬಂದೈತಿ. ಅದಕ್ಕೆ ಇನ್ನು ಎಲ್ಲರೂ ನೀವು ಇದು ಬಂದಿರಿ. ಯಾಕಂದ್ರೆ ಇಲ್ಲೇ ಹೇಳಿ ಮುಗಿಸೋದು ಅಂತಂದ್ರೆ ಈಗ ನಮಗೂ ಯಾಕೋ ಶರೀರ, ಮತ್ತು ನಿಮಗೆ ಹೇಳಿಲ್ಲ, ಇದು ನೋಡ್ಕ ಗಾಡಿ ಆಗೈತೆ. ಯಾಕೋ ನಮಗೂ ಇದು ಆಗವಲ್ಲ. ಅದಕ್ಕೆ ನೀವು ಎಲ್ಲರಿಗೆ ಭಕ್ತರಿಗೆ ಒಂದು ಹೇಳ್ತಾನೆ, ಅದ ನಾವು ಮೊದಲು ಯಾವಾಗ ಬೇಕಾದಾಗ ಹೋದಾಗ ಭೇಟಿ ಹಾಕಿದ್ದ, ಈಗ ಆಗವಲ್ಲಪ್ಪ ಅಂತ ಹೇಳಿ ಮುದ್ದಾಂ ಭೇಟಿ ಆಗಕ್ಕಿಲ್ಲ. ನನ್ನ ಶರೀರ ಸಂಗಟ ನನಗೆ ಗುರ್ತ. ಅದಕ್ಕೆ ತಾವು ಯಾರೂ ತಪ್ಪು ಭಾವಿಸ್ಬೇಡ್ರಿ. ಏನು ನಾ ಇರಲಿ, ನಾ ಬಿಡಲಿ, ಭೇಟಿ ಆಗಲಿ, ಭಕ್ತಿ ವಿಶ್ವಾಸ ಶ್ರದ್ಧಾದಿಂದ ಬರ್ರಿ. ನಾ ಇದ್ರೂ ನಾ ಭೇಟಿ ಆಗದಿದ್ರು ಯಪ್ಪ ನಿನ್ನ ಮ್ಯಾಗ, ನಿನ್ನ ಪಾದದ ಮ್ಯಾಗ ನಂಬಿಕೆ ವಿಶ್ವಾಸ ಇಟ್ಟು ಬಂದಿವತ್ತು ಹೇಳಿ ಇಲ್ಲಿ ಬೇಡ್ಕೊಂಡು ಪ್ರಸಾದ ಒಯ್ಯಿರಿ. ನಿಮಗೆ ಕೆಲಸ ಯಶಸ್ವಿ ಆಕ್ಕಾವ. ನಾನೇ ಭೇಟಿ ಆಗ್ಬೇಕಂತ ನೇಮಿಲ್ಲ. ಭಕ್ತಿ ಭಾಳ ದೊಡ್ಡದೈತೆ. ಭೇಟಿ ಆದರಂತರೂ ಭಾಳ ಚಲೋ. ಯಾಕಂದ್ರೆ ನಿಮ್ಮ ಭೇಟಿನ ನನಗೆ ಸಂತೋಷ. ಒಂದು ಮಾತು ಹೇಳ್ತೀನಿ, ಇವತ್ತು ನಿಮಗೆ ಎಲ್ಲ ಇಟ್ಕೋರಿ. ನಿಮ್ಮ ಸುಖನ ನನ್ನ ಸುಖ, ನಿಮ್ಮ ವೈಭವನ ಭಕ್ತರ ವೈಭವ ನನ್ನ ವೈಭವ, ನಿಮ್ಮ ಬೆಳವಣಿಗೆನ ನನ್ನ ಬೆಳವಣಿಗೆ. ಇಂಥ ಮನುಷ್ಯ ನಾನು. ಆದರೆ ಇದು ಯಾಕೆ ಆಗಕತ್ತಿತ್ತಂದ್ರೆ ಅದು ಶರೀರ ಅದು ಒಂದಿಟ್ಟು ಸಾಥ್ ಕೊಟ್ರೆ ಎಲ್ಲ ವ್ಯವಹಾರ ಅದು ಇರಲಿ. ಎಲ್ಲರೂ ಬಂದಿರಿ, ಸಮಾಧಾನ ಶಾಂತಿದಿಂದ ಗಡಬಿಡಿ ಮಾಡಲಾರ್ದ ಪ್ರಸಾದ ಮಾಡಿರಿ, ಊಟ ಮಾಡಿರಿ. ಒಬ್ರಿಗೊಬ್ರು ಅವಸರ ಮಾಡೋಕ್ಕೆ ಹೋಗಬೇಡ್ರಿ. ಒಬ್ರಿಗೊಬ್ರು ಗಾಡಿ ಅವಸರ ಹೊಡ್ಕೊಂಡು ಹೋಗಬೇಡ್ರಿ. ಒಂದು ಬಿಟ್ಟು 10 ಸಲ ಇಲ್ಲಿ ಪ್ರಸಾದ ಮಾಡಿರಿ. ಮೊದಲು ಹೇಳ್ಕೊತ ಬಂದನ, ಹಸದ ಕೂಡಲೇ ಮತ್ತೊಂದು ಹೋಯ್ಕೊಂಡ್ರಿ. ಯಾಕಂದ್ರೆ ಕೊಡೋವ್ರ ನೀವು, ಮಾಡೋವ್ರ ನೀವು, ಏನು ನೀಡೋವ್ರ ನೀವು, ಉಣಾವ್ರ ನೀವು, ಸ್ವಚ್ಛ ಮಾಡೋವ್ರ ನೀವು, ಎಲ್ಲ ನೀವು ಇದ್ದೀರಿ ಇಲ್ಲಿ. ಇಲ್ಲಿ ಅವಸರ ಎದಕ್ಕೆ ಬೇಕು? ಆದ್ರೆ ಒಂದು ಮಾತು ಹೇಳ್ತಾನು, ಮೊದಲಿನಿಂದನೂ ಹೇಳ್ಕೊತ ಬಂದನು. ಇದು ಬಬಲಾದಿ ಒಳಗೆ ಪದ್ಧತಿ ಏನೈತಪ್ಪ ಅಂತಂದ್ರೆ
ಮಾಡಿದ ಅಡಿಗೆಯನ್ನು ನೀವಾಗೆ ಕಟ್ಕೊಂಡು ಹಾಕೊಂಡು ಬುಟ್ಟ್ಯಾಗ ಕಿತ್ಲ್ಯಾಗ ಒಯ್ಯುವಂಗಿಲ್ಲ. ಇದನ್ನ ಎಲ್ಲರೂ ತಿಳ್ಕೊಂಡು ಮಾಡಿದ್ದು ಇದೇನು ಪ್ರಸಾದ ಐತಿಲ್ಲ ಉಣ್ಣೋದು. ನಮ್ಮ ಮನೆಯಾಗ ಆಯ್ ಅದಾಳ್ರಿ, ಅಜ್ಜಿ ಅದಾಳ್ರಿ, ಅವ್ರಿಗೆ ಪ್ರಸಾದ ಒಯ್ತೀರಿ ಅಂತ ಹೇಳಿ ಒಂದಿಷ್ಟು ಒಯ್ಯುವಂಗಿಲ್ಲ. ಯಾರ ಬಂದವ್ರು ಇಲ್ಲಿ ಊಟ ಮಾಡೋದು, ಅಲ್ಲಿ ಗಂಗಾಳ ಸುತ್ತಮುತ್ತ ಯಾರೂ ಉಣ್ಣುವಂಗಿಲ್ಲ. ಸ್ವತಃ ನಾನು ಇಲ್ಲಿ ಕುಂಡ್ರ ತನಕ ಊಟಕ್ಕೆ ಕೊಡಂದ್ರು ನನಗೂ ಊಟಕ್ಕೆ ಕೊಡಬೇಡ್ರಿ, ನಾನು ಬಂದು ಪಂಕ್ತಿಯಾಗೆ ಕುಂಡ್ರಬೇಕು ತಿಳ್ಕೊಡಿ. ಅದಕ್ಕೆ ಯಾರೂ ಇಷ್ಟು ಪ್ರಸಾದ ಯಾರೂ ಒಯ್ಯಂಗ, ಹಿರಿಯರೆಲ್ಲ ಅಲ್ಲಿ ನಿಂದಿರ್ಬೇಕು. ಅವ್ರಿಗೆ ದಯಮಾಡಿ ಹೇಳ್ಬೇಕು, ನೀವೆಲ್ಲರೂ ಕೇಳಕ್ಕೆ ಹತ್ತೀರಿ, ಇಲ್ಲಿ ತನಕ ಏನು ತೊಗೊಂಡು ಹೋಗಿರಿ. ಇಲ್ಲಿ ಒಯ್ಯುವಂಥದ್ದು 3 ವಸ್ತು. ಒಂದು ಬೂದಿ, ಒಂದು ಬೀಜ, ನಾ ಹೇಳೋದಾಯ್ತು, ಒಂದು ಬೂದಿ, ಒಂದು ಬೀಜ, ಒಂದು ಗುರುವಿನ ಆಶೀರ್ವಾದ. 3 ಒಯ್ದಿಲ್ಲಿ. ಯಾಕತ್ತಂದ್ರೆ ಬೂದಿ ಹಚ್ಕೋರಿ ನೀವು ಬರೋಗ ನಿವಾರಣೆ ಆಕೈತಿ. ಆ ಬೀಜ ನಿಮ್ಮ ಭೂಮಿಯಾಗ ಬಿತ್ತರಿ, ಒಂದಕ್ಕೆ 1000 ಕಾಳು ಬರ್ತಾವೆ. ಇವನ ಆಶೀರ್ವಾದ ಪಡ್ಕೋರಿ, ನಿಶ್ಚಿತದಿಂದ ಬದುಕ್ತೀರಿ. ಇಲ್ಲಿ ಬಬಲಾದಿ ಮಠಕ್ಕೆ ಬರೋರು ಬಬಲಾದಿ ಭಕ್ತರು ಇವು 3 ಒಯ್ಯೋದು ಏನು. ಮತ್ತು ಇದು ಮಾಡಿದ ಅಡಿಗೆ ರೊಟ್ಟಿ ಪಟ್ಟಿ, ಇದು ಹುಗ್ಗಿ ಅನ್ನ, ಮತ್ತು ಇದು ಅಲ್ಲ ಇದು ಉಣ್ಣಾಕಿದು, ಒಯ್ಯಾಕಲ್ಲ, ಇದು ಉಣ್ಣಾಕ. ಹಿಂಗೆ ಓದ ನೀವು ಇನ್ನೂ ಸುಧಾರಣೆ ಆಗಿಲ್ಲ. ಇಲ್ಲಿ ಉಂಡು ಹೋಗ್ರಿ, ಪಂಕ್ತಿಯಾಗಿ ಇಲ್ಲಿ ಉಣ್ರಿ. ನಿಮ್ಮ ಶಕ್ತಿ, ನಿಮ್ಮ ಯುಕ್ತಿ, ನಿಮ್ಮ ಭಕ್ತಿ 3 ಹೆಂಗೆ ಬೆಳಿತಾವೆ ನೋಡ್ರಿ. ಓದ ಇನ್ನ ಬೆಳೆಯುವಲ್ಲು ನಿಮ್ಮ. ಇದು ಉಂಡು ಹೋಗೋದು, ದುಡಿದು ಉಣ್ಣೋದು, ದುಡಿದು ಸೇವಾ ಮಾಡೋದು, ಒಯ್ಯುವಂಗಲ್ಲ. ಮತ್ತಿನ್ನು ಒಯ್ದು ಯಾವಾಗಪ್ಪ ಅಂತಂದ್ರೆ, ನಾನಾಗಿ ನನ್ನ ಕೈಲಿ ಏನು ಕೊಡ್ತನಲ್ಲ ಅದನ್ನು ಒಯ್ಯಾಕೆ ನಿಮಗೆ ಪರವಾನಗಿ. ಅಲ್ಲಿ ತನಕ ನಿಮಗೆ ಒಯ್ಯಾಕೆ ಪರವಾನಗಿ ಅಂದ್ರೆ ನನ್ನ ಆಶೀರ್ವಾದ. ಇಲ್ಲಿ ಮಠದಾಗಿಂದ ಗೊಂಜಾಳ ಇರಲಿ, ಜೋಳ ಇರಲಿ, ಒಂದು ಮುಟ್ಟಿಗೆ ಬೀಜ, ಅದು ಪ್ರಸಾದ ಪುಡಿ, ಇಷ್ಟ ಒಯ್ಯಾಕೆ ನಿಮಗೆ ಪರವಾನಗಿ. ಮತ್ತೊಂದು ಬಿಟ್ಟು ಒಯ್ಯಾಕೆ ಪರವಾನಗಿಲ್ಲ. ಇಲ್ಲೇ ಪ್ರಸಾದ ಮಾಡೋದು. ಅದಕ್ಕೆ ಯಾರೂ ಗಡಬಡಿಸ್ಬೇಡ್ರಿ. ಏನು ಒಬ್ರಿಗೊಬ್ರು ನೀಡಿ ಅದ್ರಲ್ಲಿ ನೀವು ಊಟ ಮಾಡನ್ರಿ. ಎಷ್ಟು ಪ್ರೇಮ್ ಬೆಳಿತೈತಿ ನೋಡ್ರಿ, ಹೌದಿಲ್ಲ? ರಸಕ್ಕಿನ ಒಬ್ಬರು ಅವುಗಳು ಒಂದು ಪಂಕ್ತಿಯಾಗ ಕೂತು ಮತ್ತೊಬ್ಬರನ್ನ ಬರ್ಗೂಡ್ಲಾರ್ದಂಗೆ ನುಗ್ಗಿಸಿ ನೀವು ಉಣ್ಣಕ್ಕೆ ಹೋಗ್ಬೇಡ. ಏ ಅಕ್ಕ, ಏ ಆಯಿ, ಮೊದಲು ನೀವು ಉಣ್ಣು. ಎಷ್ಟು ಪ್ರೇಮ್ ಬೆಳಿತೈತಿ ನೋಡಿ. ಏ ಅಣ್ಣ, ಕಾಕ, ಮೊದಲು ನೀವು ಉಣ್ಣು, ನಾನು ನಿನಗೆ ನೀಡ್ತೀನಿ. ಹಂಗೆ ಬೆಳಿತೈತಿ ನೋಡಿ. ಹಂಗೆ ಎಲ್ಲರೂ ನಿಮ್ಮ ಹಡದ ತಂದೆ ತಾಯಿ ಬೇರೆ ಅದಾರ, ತಿಳಿತಾ? ನಿಮಗೆಲ್ಲರಿಗೆ ತಂದೆ ತಾಯಿ ಯಾರಪ್ಪ ಅಂತಂದ್ರೆ ಸದಾಶಿವ, ಶಂಕರಮ್ಮ, ಸಿದ್ದರಾಮೇಶ್ವರ, ಚಂದ್ರಗಿರಿ ಮಾತೆ ಅಂತ ತಿಳ್ಕೊಂಡು ಎಲ್ಲರೂ ಸಮಾಧಾನದಿಂದ ಇದು ಮಾಡಿಕೊಂಡು ಸರಿಯಾಗಿ ಪ್ರಸಾದ ಮಾಡಿ ಎಡಬಡಿಸಲಾರ್ದನ ಎಲ್ಲರಿಗೆ ನೀಡಿ ನೀವು ಉಂಡು ಅವ್ರು ಮತ್ತೊಂದು ಉಣಿಸಿ ಮತ್ತು ನಿಮಗೆ ಉಣ್ಣಂಗಾದ್ರೆ ಮತ್ತೊಂದು ಉಂಡ ಇದು ನೀವಾಂತಲಿ. ಅದಕ್ಕೆ ಸದಾಶಿವ ಎಲ್ಲರಿಗಿಂತಲೂ ಯಾರ ಮ್ಯಾಗ ಹೆಚ್ಚಿಗೆ ಪ್ರೀತಿ ಮಾಡ್ತಾನಂತಂದ್ರೆ, ಇವತ್ತೇನು ಬೀಗರ ಗತಿ ಅಕ್ಕಿ ಕಾಳು ಒಗ್ಯಾವ್ರ ಗತಿ ಏನು ಹೊಸ ಡ್ರೆಸ್ ಹಾಕಿ ಬಂದಿರು ನೋಡು. ಮುಖ್ಯವಾಗಿ ಜವಾಬ್ದಾರಿ ಸ್ಥಾನ ಹಾಕೋತಾರ. ಎಲ್ಲರಿಗೂ ಹೆಚ್ಚು ನಿಮಗೆಲ್ಲ ಡ್ರೆಸ್ ಕೊಡುವಂತ ಕಾರ್ಯಕ್ರಮ ಸುಮಾರು ಎಷ್ಟು ಕೊಡ್ತಾರೆ? 24 ಶಾಲೆಗೆ ಹೆಚ್ಚು ಕಮ್ಮಿ 30 ಡ್ರೆಸ್ಗಳನ್ನ ಕೊಡ್ತಾರೆ. ಕೆಲ ಮಂದಿ ವರ್ಷ ಮುಂಚೆ ಕೂಡ ಕೊಟ್ಟಿರ್ಬೋದು ನಾವು ಬೇರೆ ಬೇರೆ. ಮತ್ತೆ ಏನಾದ್ರೆ ನಾವು ನೇರವಾಗಿ ಬರೋದು ಕೇಳ್ಕೊಳ್ಳಿ. ಸೈನ್ಸ್ ಮಟೀರಿಯಲ್, ಸ್ಪೋರ್ಟ್ಸ್ ಮಟೀರಿಯಲ್, ಮತ್ತೇನಾರ ಏನೇ ನಿಮ್ ಶಾಲೆಗೆ ಸಂಬಂಧಪಟ್ಟಂತೆ ಯಾವುದೇ ಪರ್ಟಿಕ್ಯುಲರ್ ನಮ್ಮ ಪತ್ರ ಬರ್ಬೇಕು. ಅದು ಸರ್ಕಾರಿ ಆಗ್ಬೋದು, ಖಾಸಗಿ ಆಗ್ಬೋದು, ಯಾವುದೇ ಶಾಲೆಯಲ್ಲೂ ಕೂಡ ನಾವು ಕೊಡ್ತೀವಿ. ಸುಮಾರು ಬಹುಶಃ ನಾವು ಮೊನ್ನೆ ಅಂಗನವಾಡಿಯಲ್ಲಿ 900 ಕೊಟ್ಟಿವಿ. ಇವತ್ತು 900 ಅಂದ್ರೆ ಒಂದೇ ಆಟ್ ಎ ಟೈಮ್ ಬಹುಶಃ ನಿಮ್ ಶಿಕ್ಷಣ ಇತರ ಇತಿಹಾಸ ಇದೆ. 2000 ಡ್ರೆಸ್ ಕಂಡ ಇತಿಹಾಸ
ಕನ್ನಡದ್ದು ಇತಿಹಾಸ ಹಿಂದೂ ಕೂಡ ಸುಮಾರು 2010 ವರ್ಷಗಳಲ್ಲಿ 7-8 ವರ್ಷಗಳಲ್ಲಿ ಕೊಟ್ಟಿದ್ವಿ. ಈ ಸಾರಿ ನಾವೇನ್ ಮಾಡಿದ್ರೆ ಒಂದೇ ಸಾರಿ ಡೆಸ್ಕ್ ಪರಿಹಾರ ಮಾಡಬೇಕು. ಮತ್ತೆ ಮುಂದಿನ ಸಾವಿರ ಹೆಚ್ಚು ಕಮ್ಮಿ 2,000 ಕೊಡ್ತೀವಿ ನಾವು. ಇನ್ನೊಂದು 2 ಸಾರಿ ಕೊಟ್ರೆ ಬಹುಶಃ ನಮ್ದು ಕ್ಲಿಯರ್ ಆಗಲ್ಲ. ಅದ್ರ ಡೆಸ್ಕ್ಗೆ ಒಂದು ಸಮಯ ಪರಿಹಾರ ಇನ್ನು 10 ವರ್ಷವರೆಗೆ ನೋಡೋದ್ರೆ ಮುಂದಿನ ಸಾರಿ 2,000 ಕೊಡ್ತೀವಿ. ಆ ಕಡೆ ಹೆಚ್ಚು ಕಮ್ಮಿ 2,000 ಕೊಡ್ತೀವಿ. ನೆಕ್ಸ್ಟ್ ಪ್ರಯಾರಿಟಿ ನಮ್ದು ಈಗ ಶಾಲೆಗಳನ್ನ ದುರಸ್ತಿ ಮಾಡ್ಲಿಕ್ಕೆ ನಮ್ಗೆ ಎಷ್ಟು ದುಡ್ಡು ಬರ್ತಾ ಇಲ್ಲ, ಆದ್ರೂ ಕೂಡ ಇದ್ರಾಗ ಮಾಡ್ತಾ ಇದೀವಿ. ಈಗ ಒಂದು ಸ್ವಲ್ಪ ಪ್ಲಾಟ್ ಮೇಲೆ ದುಡ್ಡು ಬಂದಿದೆ, ಅದೆಲ್ಲ ಮೇಲ್ಗಡೆ ಸೀಟ್ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಕಡಿಮೆ ಖರ್ಚಿನಲ್ಲಿ ಒಳ್ಳೆ ರೀತಿಯಿಂದ ಒಂದು ಹೊಳೆ ಮಣ್ಣಿರೋ ಒಂದು ಟ್ರೈಲ್ ಆಗಿ ಮಾಡಿದೀವಿ. ಒಂದು ರೆಡಿಮೇಡ್ ಒಂದು ತರ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ವಿ. ಒಂದು ರೆಡಿಮೇಡ್ ಬೆಂಗಳೂರಲ್ಲಿ ಮಾಡಿಸ್ತಾ ಇದೀವಿ. ರೆಡಿಮೇಡ್ ತಂದಿಟ್ಟು ಒಂದು ಮಾಡ್ತೀವಿ. ಅದು ಲೈಕ್ ಆದ್ರೆ ಅದನ್ನೇ ಎಲ್ಲ ಕಡೆ ಶಾಲೆಗಳಲ್ಲಿ ಅದನ್ನ ಭಾರಿ ಫ್ರೀ ಮೇಂಟೈನ್ ಇರೋದು ಅದನ್ನು ಕೂಡ ಮಾಡುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ನೀವು ಹೆಚ್ಚು ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಪಾಠ ಬದಲಾವಣೆ ಆಗಬೇಕು ಅಂತ ಹೆಚ್ಚು ಮುಖ್ಯವಾಹಿನಿಗೆ ತರಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಯಾಕಂದ್ರೆ ಈ ದೇಶ ಸಂಘರ್ಷದಾಗ ನಡೆದಿದೆ, 2 ಭಾಗ ಆಗುವಂತ ಪರಿಸ್ಥಿತಿ ನಡೆದಿದೆ. 2 ಭಾಗ ದೇಶ ಅವರವ್ರ ರಾಜಕೀಯ ಇಚ್ಛಾಶಕ್ತಿ ನಡೆದಿದೆ, ಅದು ಬೇರೆ ವಿಷಯ. ಆದ್ರೂ ಕೂಡ ನಾವು ಜನ ಜಾಗೃತಿ ಇರ್ಬೇಕು. ಅವ್ರು ಏನೇ ಹೇಳುವಾಗ ಯಾವುದೇ ಪಕ್ಷದವ್ರು ಏನೇ ಹೇಳಿದ್ರು ಕೂಡ ನಮಗೆ ತಿಳ್ಕೊಳ್ಳೋ ಶಕ್ತಿ ಇರಬೇಕು. ಯಾಕಂದ್ರೆ ಅವ್ರು ನಮ್ಮ ಲಾಭಕ್ಕಾಗಿ ಯಾವ್ದೋ ಪ್ರಾಡಕ್ಟ್ ಬಸ್ ಸ್ಟ್ಯಾಂಡ್ ಮುಂದೆ ಬೈಕ್ನಾಗ ಹೇಳ್ತಿರ್ತಾರ, ನಾವು ನಂದು ಹಂಗಿದೆ ಹಿಂಗಿದೆ ತಗೊಂಡ್ ನೋಡ್ರಿ ಮಾರ್ರಿ ಚಲೋ ಐತಿ ಬಹಳ ಬರ್ತಿದ್ದ ಹೇಳ್ತಾರೆ. ಹಂಗ ನಮ್ಮ ರಾಜಕೀಯ ಪಕ್ಷದವ್ರು ಹಂಗ ನಾನು ಹಿಂಗಿದೆ ನಿನ್ಗೆ ಯಾವ್ದಾರ ಜನರಿಗೆ ವಿದ್ಯಾರ್ಥಿಗಳಿಗೆ ನೀವು ಹೇಳೋದು ಎಷ್ಟು ಸತ್ಯ ಇದನ್ನ ನೀವು ಕಲಿಸ್ಬಿಟ್ರೆ ಈಗ ಸಂಘರ್ಷ ತಪ್ಪಬೇಕು. ಅವ್ರಿಗೆ ಶಕ್ತಿ ಇದ್ರೆ ಕರೆಕ್ಟ್ ಆಗಿ ನೋಡೋದ ಇವು ಸಂಘರ್ಷಗಳು, ಘರ್ಷಣೆಗಳು, ಸ್ಟ್ರೈಕ್, ಹೋರಾಟ, ದ್ವೇಷ ಎಲ್ಲ ನಿಲ್ಲಕ್ಕೆ ಸಾಧ್ಯ. ಎಲ್ಲಿಂತಂದ್ರೆ ನೀವು ಕೆಳಗಡೆ ಪಾಠ ಮಾಡ್ದಾಗ ಅಂತ ಸ್ಟಾರ್ಟ್ ಮಾಡಿದಾಗ ಅವ್ರ ಕೈಯಲ್ಲಿ ಇದನ್ನ ಹಾಕ್ಬೇಕು. ಯಾಕಂದ್ರೆ ಈಗಂತ ಎಲ್ಲಾರು ಏನೇ ಬಹುಶಃ ಈಗ 1ನೇ ಹುಡುಗರಿಗೆ MBA ಇಟ್ಕೊಳ್ಳೋದಾರಿ ಗಂಟ್ಲಕ್ಲೆ ಯಾಕಂದ್ರೆ ಒಂದು 5ನೇ ಹುಡುಗಂದ್ರೆ ಈಗ MBA ಇಟ್ಕೊಂಡಿದ್ದಾಗ ಅವ MBA ಕಲಿಸ್ಬೇಕ ತ್ರಾಸಿಗೆ ಕಂಪ್ಯೂಟರ್ ಕೊಟ್ರೆ ಎಲ್ಲ ನಡೆಸ್ತಾರೆ. ಬಹುಶಃ ಒಂದು ITI ಆದ್ರೆ ಏನ್ ಮಾಡ್ತಾರೆ, ಕಂಪ್ಯೂಟರ್ ನಡೆಸ್ತಾರೆ. ಅವ್ರೇನೇನು ನೋಡಿದಿಲ್ಲ. ಈಗ 5ನೇ ಹಂತೆ ಬಹುಶಃ ನಿಮ್ಗೂ ಎಲ್ಲ ನಿಮ್ ಮಕ್ಕಳಿಗೆ ಕೊಡ್ತೀರಿ, ಹುಡುಗಿ ಕೊಡಪ್ಪ ಮಾಡಿ ಕೊಡಂತ ಎಲ್ಲರೂ ಅವ್ರ ತರ ಹುಡುಗಿ ಕೊಡ್ತಾರ. ಹುಡುಗರು ಇದ್ದಾರಿಲ್ಲ ಹಿಂಗಿದೆ ಹಿಂಗಿದೆ ಹುಡುಗಿ ಕೊಡ್ತಾರ. ಅದಕ್ಕೆ ನಮ್ದು ವಿನಂತಿ ರಿಕ್ವೆಸ್ಟ್ ಅಂದ್ರೆ ಅದನ್ನ ನೀವು ತಿಳ್ಕೋಬೇಕು, ಆಮೇಲೆ ಮಕ್ಕಳು ತಿಳ್ಕೋಬೇಕು. ಅಂಬೇಡ್ಕರ್ ಅವ್ರು ಹೇಳಿದಾರಲ್ಲ, ಯಾರು ಇತಿಹಾಸ ಗೊತ್ತಿದೆ ಅವ್ರು ಮಾತ್ರ ಇತಿಹಾಸವನ್ನ ಬರೀಬಲ್ರು, ನಿರ್ಮಾಣ ಮಾಡುವಂತೆ. ಮತ್ತೆ ನಮ್ಗೆ ಇತಿಹಾಸ ಗೊತ್ತಿಲ್ಲ, ನಾವು ಏನು ಕೂತ ಹುಡುಗುವಾಗ ಸ್ಟಾರ್ಟ್ ಮಾಡ್ಬೇಕಲ್ಲ. ಮದ್ಯದ ಕೂಡ ನಮ್ಮಲ್ಲಿ ಅಪಪ್ರಚಾರಕ್ಕೆ ಬಹಳ ಬೇಗ ಮಂದಿ ಒಳ್ಳೇದಕ್ಕೆ ಬೇಗ ಆಗೋಲ್ಲ. 20 ಸಲ ಹೇಳ್ಬೇಕು, ಸುಳ್ಳ ಒಂದ್ಸಲ ಹೇಳಿದ್ರೆ ಬಹಳ ಬೇಗ ಹೇಳ್ತಾರೆ. ಮೊದ್ಲಿಂದ ಅದು ಹಂಗೆ ಬಂದಿದೆ. ಅದು ಮೌಢ್ಯ ಏನಾಗ್ತಿಲ್ಲ, ಮೌಢ್ಯ ತುಪ್ಪಿ ಅವ್ರ ತಲೆಯಲ್ಲಿ ತುಂಬಿ ಅದಕ್ಕೆ ಆ ಕಡೆ ಹೆಚ್ಚು ಅವ್ರು ಅವಲಂಬಿಸ್ಬಿಟ್ಟಾರ. ನಿಜ ಹೇಳ್ಬೇಕಾದ್ರೆ ಬಹಳ ಸಲ ಹೇಳ್ಬೇಕು, ಬಹಳ ಸಲ ಹೇಳ್ಬೇಕು. ಸೊ ಹಿಂಗಿದೆ. ಅದಕ್ಕಾಗಿ 1ನೇತೆ 2ನೇತೆ ಅವ್ರನ್ನ ಒಳ್ಳೆ ರೀತಿಯಿಂದ ಅವ್ರನ್ನ ದಾರಿ ಇಟ್ಟಂದ್ರೆ ಸರಿ ಆಗ್ತೈತೆ. ನಾವೆಲ್ಲ ಇದನ್ನೆಲ್ಲ ಮಾಡಿದ ಒಂದು ರೀತಿಯಿಂದ ನಮಗೂ ಸಾರ್ಥಕ ಆಗ್ತದೆ. ನಮ್ಮ ಅವಧಿಯಲ್ಲಿ ಮಾಡಿದ್ದೀವಿ, ಇಷ್ಟೆಲ್ಲ ಶಿಕ್ಷಕ ನಾವೆಲ್ಲ ಮಾಡಿದ್ದೀವಿ. ಹುಡುಗರೆಲ್ಲ ಬದಲಾವಣೆ ಆಡೋರು, ಸಮಾಜದಲ್ಲಿ ಅವರು ಪ್ರಶ್ನೆ ಕೇಳುವಂತ ಪರಿಸ್ಥಿತಿ ನಿಲ್ಬೇಕು. ಹೆಲ್ದಿ ಕಾಂಪಿಟೇಷನ್ ಅಂತೀವಿ ನಾವು, ಹೆಲ್ದಿ ಕಾಂಪಿಟೇಷನ್. ಹಿಂಗಲ್ಲ ಈ ಪಂಚಾಯತ್ಗೆ RTI ಕೇಳ್ತೀವಲ್ಲ ಹಂಗ ಆ ತರ ಅಲ್ಲ. ಹೆಲ್ದಿ ಕಾಂಪಿಟೇಷನ್ ಇರಬೇಕು. ಕರೆಕ್ಟ್ ಆಗಿ ಅವ್ರನ್ನ ಕ್ವಶನ್ ಮಾಡಿ ಅದರಿಂದ ಲಾಭ ಪಡಲಿಕ್ಕೆ ಅಥವಾ ಯೋಜನೆ ಪಡಲಿಕ್ಕೆ ಪ್ರಶ್ನೆಗಳನ್ನ ಮಾಡುವಂತ ಸಿಸ್ಟಮ್ ಅಲ್ಲಿ ನಾವು ಹುಡುಗರು ಕಳಿಸಿದ್ರೆ ನಾವು ಇವತ್ತೇನು ಖರ್ಚು ಮಾಡ್ತಾ ಇದೀವಿ ನಮ್ಮ ಅನುದಾನದಲ್ಲಿ ಸುಮಾರು ಶಾಲೆಗಳಿಗೆ ಕೊಟ್ಟಿದ್ದೀವಿ. ಯಾವುದೇ ಕೊಟ್ಟಿಲ್ಲರೂ ಕೂಡ ಮುಂದಿನ ಸಾರಿ BOಗಳು ಕೂಡ ಲಿಸ್ಟ್ ಕೊಡ್ಬೋದು. ಸಂಬಂಧಪಟ್ಟಂತ ಶಾಲಾ ಮುಖ್ಯಸ್ಥರು ಕೊಟ್ರೆ ಮುಂದಿನ ಸಾರಿ ನಿಮ್ಗೆ ಟೆಸ್ಟ್ ಕೊಡ್ತೀವಿ. ಬೇಕಾದ್ರೆ ಈಗ ಯಾರಿಗಾರ ಬೇರೆ ಅವಶ್ಯಕತೆ ಇದ್ರೆ ಅದನ್ನು ಕೂಡ ಕೊಡ್ತೀವಿ. ನಮ್ಗೆ ಬಹಳ ಸಮಸ್ಯೆ ದುಃಖದ ನಾವು ಶಾಲೆಗಳನ್ನ ಕಟ್ಲಿಕ್ಕೆ ಆಗ್ತಾ ಇಲ್ಲ. ನಾವು ಶಾಸಕರಾಗಿ 13 ವರ್ಷ ಆಗಿದೆ, ನಮ್ಗೆ ಒಂದೇ ಕೋರ ಎಲ್ಲಾನು ಕೊಟ್ಟಿದ್ದೀವಿ. ನಾವು ನಮ್ಮ ಸರ್ಕಾರಿ ಶಾಲೆಗಳನ್ನ ಸರಿಯಾದ ರೀತಿಯಲ್ಲಿ ಇಡ್ಲಿಕ್ಕೆ ನಮ್ಗೆ ಸಾಧ್ಯ ಆಗ್ತಲ್ಲ. ಯಾಕಂದ್ರೆ ಅದು ದುಡ್ಡು ಮಾಡಬೇಕಾಗ್ತದೆ. ಸರ್ಕಾರಗಳ ಬಹಳ ಕಡಿಮೆ ದುಡ್ಡು ಕೊಡ್ಬೇಕು. ಇದೇನೋ ಸ್ವಲ್ಪ ಫ್ಲಡ್ ಬ್ಯಾಕ್ ಕೊಟ್ಟಾರ,
ರಿಪೇರ್ ಮಾಡಿ ಒಂದು 200 ಮಾಡ್ತಾ ಇದ್ವಿ. 200 ರಿಪೇರ್ ಮಾಡಿ ಅಟ್ಲೀಸ್ಟ್ ಒಂದು ಸ್ವಲ್ಪ ದಿವಸ ಒಳ್ಳೆ ಬರ್ಲಿಕ್ಕೆ ನಾವು ಮಾಡ್ತಾ ಇದ್ವಿ. ಟ್ರಾವೆಲ್ ಐಟಮ್ಸ್ಗಳನ್ನ ನೇರವಾಗಲ್ಲೇ ಕೊಡ್ತಲ್ಲ ಡೆಲಿವರಿ ಅವರ ಮಿಕ್ಕಿದೆಲ್ಲ ಅಲ್ಲೇ ಕೊಡ್ತಾರೆ. ಮತ್ತೆ ಲೆಕ್ಕ ಕರೆಕ್ಟ್ ಇಟ್ಕೋಬೇಕು. ನಾವು ನಮ್ಮ ವಿರೋಧಿ ಪಾಠ ಬಂದು ಜಸ್ಟ್ ಬಂದು ನಾವೆಲ್ಲ ನಾವು ವಾಟ್ಸಪ್ ಮುಂದೆಲ್ಲ ಹೆಸರು ಕೆಡಿಸ್ತಾವ. ನಾವು ನಮ್ಮ ಮಾರುತಿ ಅಷ್ಟಿಗಿದಾವ ಬಂದು ಮತ್ತೆ ನಾವು ವಾಟ್ಸಪ್ ನಾವು ₹1,000 ಖರ್ಚು ಮಾಡ್ತೀವಿ ಸಮಾಜಕ್ಕೆ. ಅವ್ರು ನಮಗೆ 3,000 ಡೆಸ್ಕಿಂದ ನಮ್ಗೆ ಬೆಳತಾವ. ಈ ಡೆಸ್ಕ್ ತೊಂದ್ರು ಅಲ್ಲಿ ತೊಂದ್ರು ಇದಕ್ಕೆ ಹಂಗ ಕಂಪ್ಯೂಟರ್ ಆಗಿರ್ತದೆ. ಯಾಕಂದ್ರೆ ಒಂದ್ ಕಡೆ 5 ಕೊಟ್ಟಿವಿ, ಅವರದ 5 ನಮ್ಗೆ ಅವಶ್ಯಕತೆ ಇಲ್ಲ. ಅದನ್ನ ತೆಗೆದು 3 ಬೇರೆ ಸಾಲಿಗೆ ಕೊಟ್ಟಿವಿ. ಮತ್ತೆ ಅಲ್ಲಿ 2 ಅದಾವ, ನಮ್ ಲೆಕ್ಕದ 5 ಐತಲ್ಲಿ. ಇನ್ನು ನಮ್ಗೆ ಅಷ್ಟು ಬರ್ತಾನೆ ಬಂದಿಲ್ಲ. 50,000 ತಿನ್ನೋದು, ಲಕ್ಷ ತಿನ್ನೋದು, 3,000 ತಿನ್ನೋ ಅಂತ ಬರ್ತಾನೆ. ಇನ್ನೂ ನಮ್ಗೆ ಅದೇನು ಅವಶ್ಯಕತೆ ಇಲ್ಲ. ಆದ್ರೆ ಒಂದ್ಸಲ ಎರರ್ ಆಗುತ್ತೆ. ಇನ್ನು ನಾವು ಲೆಕ್ಕ ಮಾಡಿದಾಗ ಒಂದ್ಸಲ ಹಂಗ ಹೊರಗಾಗಿ ಹೇಳ್ತೀವಿ, ಕೊಟ್ಟು ಬಿಡಪ್ಪ ತಗದ ರೂಪಾಯಿಗಳು ಅಂತ ಹೇಳ್ತೀವಿ. ಅದನ್ನ ಭ್ರಷ್ಟಾಚಾರ, ಅದನ್ನ ದುರುಪಯೋಗ ಅಂತ ಹೇಳಿಕ್ ಆಗೋಲ್ಲ. ಯಾಕಂದ್ರೆ ನಾವೇ ₹1,000 ಖರ್ಚು ನಾವೇ ಮಾಡ್ತೀವಿ ಸ್ಪೋರ್ಟ್ಸ್ಗೆ, ಸಾಂಸ್ಕೃತಿಕ ಕಾರ್ಯಕ್ರಮ. वाहनं पण हायवेची आली पाहिजेत की. चला आते या.